ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ 5ನೇ ಫೇಸ್ ನ ಕೊನೆ ಮೂವಿ ಆದಂತಹ ಥಂಡರ್ ಬೋಲ್ಟ್ಸ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಥಂಡರ್ ಬೋಲ್ಟ್ಸ್ ಅನ್ನೋದಕ್ಕಿಂತ ನ್ಯೂ ಅವೆಂಜರ್ಸ್ ಅಂತ ಹೇಳೋದೇ ಒಳ್ಳೇದು. ಅದು ಯಾಕೆ ಅಂತ ನಮಗೆ ಮೂವಿ ಕೊನೆಯಲ್ಲಿ ಗೊತ್ತಾಗುತ್ತೆ. ಅಂದ ಹಾಗೆ ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಎಲೆನಾ ಬಿಲೋವಾ, ಜಾನ್ ವಾಕರ್, ಟಾಸ್ಕ್ ಮಾಸ್ಟರ್ ಮತ್ತೆ ಗೋಸ್ಟ್ ಒಂದು ಮಿಷನ್ ಮೇಲೆ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅವರಿಗೆ ಗೊತ್ತಾಗುತ್ತೆ ಅವರೆಲ್ಲ ಒಂದು ಟ್ರ್ಯಾಪ್ ಅಲ್ಲಿ ತಗಲಾಕೊಂಡಿದ್ದಾರೆ ಅಂತ. ಅವರೆಲ್ಲ ಟ್ರ್ಯಾಪ್ ಗೆ ತಗಲಾಕೊಳ್ಳೋಕೆ ಕಾರಣ ಯಾರು, ಅವರನ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇರೋದು ಯಾರು, ಕೊನೆಗೆ ಇವರನ್ನ ದಿ ನ್ಯೂ ಅವೆಂಜರ್ಸ್ ಮಾಡೋಕೆ ಕಾರಣ ಏನು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಶುರುವಿನಲ್ಲಿ ನಮಗೆ ಎಲೆನಾ ಬಿಲೋವನ ತೋರಿಸ್ತಾರೆ. ಅವಳು ಯಾವುದೋ ಮಿಷನ್ ಮೇಲೆ ಒಂದು ಬಿಲ್ಡಿಂಗ್ ಗೆ ಬರ್ತಾಳೆ. ಇವಾಗ ಎಲೆನಾ ಅವಳ ಅಕ್ಕನ ಕಳ್ಕೊಂಡು ಒಬ್ಬಂಟಿ ಆಗಿರ್ತಾಳೆ. ಇವಳು ಕೂಡ ನತಾಶಾ ರೀತಿ ಬ್ಲಾಕ್ ಬಿಡೋ. ಆದರೆ ಇವಾಗ ನತಾಶಾ ಇಲ್ಲದೆ ಇವಳು ಲೋನ್ಲಿ ಆಗಿ ಫೀಲ್ ಆಗ್ತಾ ಇರ್ತಾಳೆ. ಆ ಲೋನ್ಲಿನೆಸ್ ಜೊತೆ ಫೈಟ್ ಮಾಡೋಕೆ CIA ಡೈರೆಕ್ಟರ್ ವ್ಯಾಲೆಂಟಿನಾ ಜೊತೆ ಸೀಕ್ರೆಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಇವಾಗ ವ್ಯಾಲೆಂಟಿನಾ ಸೆಂಟ್ರಿ ಪ್ರಾಜೆಕ್ಟ್ ಅಂತ ಸೀಕ್ರೆಟ್ ಆಗಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾಳೆ. ಎಷ್ಟೇ ಸಲ ಟ್ರೈ ಮಾಡಿದ್ರು ಆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗ್ತಾ ಇರಲ್ಲ. ಆ ಪ್ರಾಜೆಕ್ಟ್ ಬಗ್ಗೆ ಏನಾದ್ರೂ ಲೀಕ್ ಆದ್ರೆ ವ್ಯಾಲೆಂಟಿನಾ ಜೈಲಿಗೆ ಹೋಗ್ಬೇಕಿರುತ್ತೆ. ಅದಕ್ಕೆ ಆ ಪ್ರಾಜೆಕ್ಟ್ ಬಗ್ಗೆ ಇರೋ ಎಲ್ಲಾ ಡೀಟೇಲ್ಸ್ ಮತ್ತೆ ಆ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿರೋ ಎಲ್ಲರನ್ನು ವ್ಯಾಲೆಂಟೈನಾ ಎಲೆನಾ ಕೈಲಿ ಕೊಲೆ ಮಾಡಿಸ್ತಾ ಇರ್ತಾಳೆ. ಇವಾಗ ಎಲೆನಾ ಆ ಪ್ರಾಜೆಕ್ಟ್ ನಡೀತಿದ್ದ ಲ್ಯಾಬ್ಗೆ ಹೋಗ್ತಾಳೆ. ಅಲ್ಲಿರೋ ಎಲ್ಲರಿಗೂ ಚೆನ್ನಾಗಿ ಹೊಡೆದು ಲ್ಯಾಬ್ಗೆ ಡೆಟೋನೇಟರ್ ಇಟ್ಟು ಬ್ಲಾಸ್ಟ್ ಮಾಡಿ ಅಲ್ಲಿಂದ ಬರ್ತಾಳೆ. ಇವಾಗ ವ್ಯಾಲೆಂಟೈನಾ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಳೆ ಅಂತ ಎಲ್ಲಾ ಕಡೆ ರೂಮರ್ಸ್ ಹಬ್ಬೋಕೆ ಶುರುವಾಗುತ್ತೆ. ಆದ್ರಿಂದ ಪ್ರೆಸಿಡೆಂಟ್ ಒಂದು ಕಮಿಟಿ ಮಾಡಿ ವ್ಯಾಲೆಂಟೈನಾನ CIA ಡೈರೆಕ್ಟರ್ ಪದವಿಯಿಂದ ಕೆಳಗಿಳಿಸುವುದಾ ಅಥವಾ ಅವಳನ್ನ ಜೈಲಿಗೆ ಕಳಿಸೋದಾ ಅಂತ ತೀರ್ಮಾನ ಮಾಡ್ತಾ ಇರ್ತಾರೆ. ಇಲ್ಲಿ ನಮಗೆ ಬಕ್ಕಿ ಬಾನ್ಸ್ ನು ಕೂಡ ತೋರಿಸ್ತಾರೆ. ಇವಾಗ ಬಕ್ಕಿ ಪೊಲಿಟಿಷಿಯನ್ ಆಗಿರ್ತಾನೆ. ಇಲ್ಲಿ ಪ್ರೆಸಿಡೆಂಟ್ ಸೇರಿದಂತೆ ತುಂಬಾ ಜನ ಪೊಲಿಟಿಷಿಯನ್ ಸೇರಿಕೊಂಡು ವ್ಯಾಲೆಂಟಿನಾನ ವಿಚಾರಣೆ ಮಾಡ್ತಾ ಇರ್ತಾರೆ. ಆದರೆ ವ್ಯಾಲೆಂಟಿನಾ ಅವಳು ಯಾವುದೇ ತಪ್ಪನ್ನು ಮಾಡ್ತಾ ಇಲ್ಲ, ಅದೆಲ್ಲ ಸುಮ್ಮನೆ ರೂಮರ್ಸ್ ಅಷ್ಟೇ. ಜೊತೆಗೆ ಇವಾಗ ಪ್ರಪಂಚಕ್ಕೆ ಸೂಪರ್ ಹೀರೋಸ್ ನ ಅಗತ್ಯವಿದೆ ಅಂತ ಹೇಳ್ತಾಳೆ. ಅಲ್ಲಿಂದ ಕತೆ ನಮ್ಮ ರೆಡ್ ಗಾರ್ಡಿಯನ್ ಮನೆಗೆ ಶಿಫ್ಟ್ ಆಗುತ್ತೆ. ಎಲೆನಾ ವ್ಯಾಲೆಂಟೈನಾ ಹೇಳಿದ ಕೆಲಸ ಮುಗಿಸಿ ಅಲೆಕ್ಸಿ ಮನೆಗೆ ಬರ್ತಾಳೆ. ಅಲೆಕ್ಸಿಗೆ ಇವಾಗ ಏನು ಕೆಲಸ ಇಲ್ಲದೆ ಮನೆಯಲ್ಲೇ ಬಿದ್ದಿರ್ತಾನೆ. ಎಲೆನಾನ 1 ವರ್ಷದಿಂದ ಅಲೆಕ್ಸಿ ಮೀಟ್ ಮಾಡೇ ಇರಲ್ಲ. ಅದಕ್ಕೆ ಎಲೆನಾ ಅಲೆಕ್ಸಿ ಅಂದ್ರೆ ಅವಳ ಅಪ್ಪನ ಹುಡಿಕೊಂಡು ಬರ್ತಾಳೆ. ಎಲೆನಾ ಅಲೆಕ್ಸಿ ಮಾತಾಡ್ತಾ ಅಲೆಕ್ಸಿ ವ್ಯಾಲೆಂಟೈನಾ ಬಳಿ ಅವನಿಗೂ ಕೆಲಸ ಕೊಡ್ಸೋಕೆ ಕೇಳ್ತಾನೆ. ಅದಕ್ಕೆ ಎಲೆನಾ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಅಲೆಕ್ಸಿ ಹೇಗಾದ್ರೂ ಅವನು ಮತ್ತೆ ರೆಡ್ ಗಾರ್ಡಿಯನ್ ಆಗಿ ಜನಗಳಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿರ್ತಾನೆ. ಆದ್ರೆ ಅಣ್ತಮ್ಮ ಹೀರೋ ಅಲ್ಲ, ಆಂಟಿ ಹೀರೋ. ಅದಕ್ಕೆ ಎಲೆನಾ ರೀತಿ ಅಲೆಕ್ಸಿನೂ ಕೂಡ ಜನ ಇಷ್ಟಪಡ್ತಿರಲ್ಲ. ಅದಕ್ಕೆ ಅಲೆಕ್ಸಿ ಏನು ಕೆಲಸ ಇಲ್ಲದೆ ಮನೆಯಲ್ಲಿ ಇರೋದು. ಅಲೆಕ್ಸಿ ಎಲೆನಾಗೆ ಅವ್ರು ಮಾಡೋ ಕೆಲಸ ಪಬ್ಲಿಕ್ಗೆ ಗೊತ್ತಾಗೋ ರೀತಿ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಎಲೆನಾ ವ್ಯಾಲೆಂಟಿನಾಗೆ ಕಾಲ್ ಮಾಡಿ ಅವಳ ಮಿಷನ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಟೈಮ್ ಪಬ್ಲಿಕ್ ಫೇಸಿಂಗ್ ಮಿಷನ್ ಇದ್ರೆ ಹೇಳಿ ಅಂತಾಳೆ. ಅಂದ್ರೆ ಎಲೆನಾ ಪಬ್ಲಿಕ್ ಮುಂದೆ ಹೋಗ್ಬೇಕು, ಈ ಸೀಕ್ರೆಟ್ ಜೀವನ ಸಾಕು ಅನ್ಕೊಂಡಿರ್ತಾಳೆ. ಅದಕ್ಕೆ ವ್ಯಾಲೆಂಟೈನಾ ಇನ್ನ ಒಂದ್ ಮಿಷನ್ ಕಂಪ್ಲೀಟ್ ಮಾಡು ನೋಡೋಣ ಅಂತ ಹೇಳ್ತಾಳೆ. ಆಕ್ಸ್ ಗ್ರೂಪ್ ನ ಅಸೆಟ್ಸ್ ನ ಕದಿಯೋಕೆ ಏವಾ ಹೋಗ್ತಿದ್ದಾಳೆ. ಅವಳನ್ನ ಟರ್ಮಿನೇಟ್ ಮಾಡು ಅಂತ ಹೇಳ್ತಾಳೆ. ಏವಾ ಅಂದ್ರೆ ಗೋಸ್ಟ್, ಆಂಟ್ ಮ್ಯಾನ್ ಅಂಡ್ ವ್ಯಾಸ್ ಮೂವಿಯಲ್ಲಿ ಇರ್ತಾಳಲ್ಲ ಅವಳು. ಗೋಸ್ಟ್ ಆಕ್ಸ್ ಗ್ರೂಪ್ ನ ವಾಲ್ಟ್ ಒಳಗೆ ಹೋಗೋದನ್ನ ಎಲೆನಾ ನೋಡ್ಕೊಂಡು ಅವಳು ಕೂಡ ಆ ವಾಲ್ಟ್ ಒಳಗೆ ಹೋಗ್ತಾಳೆ. ಎಲೆನಾ ವಾಲ್ಟ್ ಅಲ್ಲಿ ಅವಳು ಮೊದಲು ಕೆಲವು ಪೇಪರ್ ಗಳನ್ನ ನೋಡ್ತಾಳೆ. ಅದ್ರಲ್ಲಿ ಹ್ಯೂಮನ್ಸ್ ಮೇಲೆ ಟೆಸ್ಟ್ ಮಾಡಿರೋದು ಸೆಂಟ್ರಿ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಆ ಪೇಪರ್ಸ್ ನ ಎಲೆನಾ ಎತ್ಕೋತಾಳೆ. ಅವಾಗ ಅಲ್ಲಿಗೆ ಜಾನ್ ವಾಕರ್ ಬಂದು ಎಲೆನಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಯಾಕಂದ್ರೆ ಅವನಿಗೆ ವ್ಯಾಲೆಂಟೈನಾ ಎಲೆನಾನ ಟರ್ಮಿನೇಟ್ ಮಾಡೋಕೆ ಹೇಳಿರ್ತಾಳೆ. ಎಲೆನಾ ಮತ್ತೆ ವಾಕರ್ ಫೈಟ್ ಮಾಡ್ಬೇಕಾದ್ರೆ ಅಲ್ಲಿಗೆ ಟಾಸ್ಕ್ ಮಾಸ್ಟರ್ ಬಂದು ವಾಕರ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಟಾಸ್ಕ್ ಮಾಸ್ಟರ್ ಕೂಡ ಎಲೆನಾ ಜೊತೆ ರೆಡ್ ರೂಮ್ ಅಲ್ಲಿ ಬೆಳೆದಿರ್ತಾಳೆ. ಅವಳು ಕೂಡ ಬ್ಲಾಕ್ ಬಿಡೋನೆ. ಅವಳಿಗೆ ವ್ಯಾಲೆಂಟೈನಾ ವಾಕರ್ ನ ಟರ್ಮಿನೇಟ್ ಮಾಡೋಕೆ ಹೇಳಿರ್ತಾಳೆ. ಆಮೇಲೆ ಅಲ್ಲಿಗೆ ಗೋಸ್ಟ್ ಕೂಡ ಬರ್ತಾಳೆ. ಒಬ್ಬೊಬ್ರನ್ನ ಟರ್ಮಿನೇಟ್ ಮಾಡೋಕೆ ವ್ಯಾಲೆಂಟೈನಾ ಹೇಳಿರ್ತಾಳೆ. ಯಾಕಂದ್ರೆ ಅವರು ವ್ಯಾಲೆಂಟೈನಾ ಜೊತೆ ವರ್ಕ್ ಮಾಡ್ತಿದ್ರು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಎಲ್ಲರನ್ನು ಕೊಲ್ಲೋಕೆ ವ್ಯಾಲೆಂಟೈನಾ ಈ ಪ್ಲಾನ್ ಮಾಡಿರ್ತಾಳೆ. ದುರದೃಷ್ಟವಶಾತ್ ಗೋಸ್ಟ್ ಟಾಸ್ಕ್ ಮಾಸ್ಟರ್ ನ ಕೊಂದು ಅವಳ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾಳೆ. ಶಾಕಿಂಗ್ ಅನ್ನೋ ಹಾಗೆ ಆ ರೂಮ್ ಅಲ್ಲಿ ಆ 4 ಜನರ ಜೊತೆ ಬಾಬ್ ಅನ್ನೋ ವ್ಯಕ್ತಿ ಕೂಡ ಇರ್ತಾನೆ. ಅವನು ಆ ರೂಮ್ಗೆ ಹೇಗ್ ಬಂದ ಅಂತ ಸ್ವತಃ ಅವನಿಗೂ ಕೂಡ ಗೊತ್ತಿರಲ್ಲ. ಈ ಕಡೆ ವ್ಯಾಲೆಂಟೈನಾ ಒಂದು ಪಾರ್ಟಿನ ಅರೇಂಜ್ ಮಾಡಿರ್ತಾಳೆ. ಆ ಪಾರ್ಟಿಗೆ ಪ್ರೆಸಿಡೆಂಟ್ ಸೇರಿದಂತೆ ಬಕ್ಕಿ ಕೂಡ ಬಂದಿರ್ತಾನೆ. ಬಕ್ಕಿ ಹೇಗಾದ್ರೂ ಮಾಡಿ ವ್ಯಾಲೆಂಟೈನಾ ಏನ್ ಮಾಡ್ತಿದ್ದಾಳೆ ಅಂತ ತಿಳ್ಕೋಬೇಕು ಅಂತ ವ್ಯಾಲೆಂಟೈನಾನ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದಂತಹ ಮೆಲ್ ಅನ್ನೋ ಹುಡುಗಿನ ಹೋಗಿ ಮಾತಾಡಿಸ್ತಾನೆ. ಅವಳಿಗೆ ಗೊತ್ತಾಗುತ್ತೆ ಬಕ್ಕಿ ಅವಳ ಹತ್ರ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕೆ ಅವಳನ್ನ ಮಾತಾಡಿಸ್ತಾ ಇರೋದು ಅಂತ. ಆದರೆ ಅವಳು ಏನೋ ಇನ್ಫಾರ್ಮೇಶನ್ ಕೊಡಲ್ಲ. ಅವಾಗ ಬಕ್ಕಿ ಅವಳಿಗೆ ಅವನ ಕಾರ್ಡ್ ನ ಕೊಟ್ಟು ಏನಾದ್ರೂ ಹೇಳ್ಬೇಕು ಅಂದ್ರೆ ಕಾಲ್ ಮಾಡೋಕೆ ಹೇಳ್ತಾನೆ. ಈ ಕಡೆ ಏವಾ, ಎಲೆನಾ ಮತ್ತೆ ಜಾನ್ ವಾಕರ್ಗೆ ಅವರೆಲ್ಲ ವ್ಯಾಲೆಂಟೈನಳ ಟ್ರ್ಯಾಪ್ ಅಲ್ಲಿ ತಗಲಾಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ವಾಲ್ಟ್ ನ ಎಲ್ಲಾ ಡೋರ್ಸ್ ಕ್ಲೋಸ್ ಆಗ್ಬಿಡುತ್ತೆ.
ಆದ್ರೆ ಏವಾಗೆ ಫೇಸಿಂಗ್ ಪವರ್ ಇರುತ್ತೆ. ಅದಕ್ಕೆ ಅವಳು ಅಲ್ಲಿಂದ ಎಸ್ಕೇಪ್ ಆಗೋಕೆ ಡೋರ್ ಬಳಿ ಹೋದಾಗ ಜೋರಾಗಿ ಒಂದು ಸೌಂಡ್ ಆಗುತ್ತೆ. ಆ ಸೌಂಡ್ ಇಂದ ಏವಾಗೆ ಫೇಸಿಂಗ್ ಮಾಡೋಕೆ ಆಗ್ತಾ ಇರಲ್ಲ. ಆ ಸೌಂಡ್ ನ ಅವಳು ಎಸ್ಕೇಪ್ ಆಗ್ಬಾರ್ದು ಅಂತಾನೆ ಡಿಸೈನ್ ಮಾಡಿರ್ತಾರೆ. ಈ ಕಡೆ ಪಾರ್ಟಿಯಲ್ಲಿ ಬಕ್ಕಿ ಪ್ರೆಸಿಡೆಂಟ್ಗೆ ವ್ಯಾಲೆಂಟೈನಾ ಅಸಿಸ್ಟೆಂಟ್ ಒಳ್ಳೆಯವಳು. ಅವಳು ಪಕ್ಕ ನಮಗೆ ಇನ್ಫಾರ್ಮೇಶನ್ ಕೊಡ್ತಾಳೆ. ಅವಳೇನಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ನಾವು ವ್ಯಾಲೆಂಟೈನಾ ಆರಾಮಾಗಿ ಜೈಲಿಗೆ ಕಳಿಸಬಹುದು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ವ್ಯಾಲೆಂಟೈನಾ ಮೆಲ್ಗೆ ವಾಲ್ಟ್ ನ ಹೀಟ್ ಅಪ್ ಮಾಡೋಕೆ ಹೇಳ್ತಾಳೆ. ವಾಲ್ಟ್ ಅಲ್ಲಿ ಟೈಮರ್ ಆನ್ ಆಗುತ್ತೆ. 2 ಮಿನಿಟ್ಸ್ ಅಲ್ಲಿ ಎಲ್ರು ವಾಲ್ಟ್ ಇಂದ ಈಚೆ ಹೋಗ್ಲಿಲ್ಲ ಅಂದ್ರೆ ಬೆಂಕಿಯಲ್ಲಿ ಸುಟ್ಟು ಕಬಾಬ್ ಆಗೋಗ್ತಾರೆ. ಆದ್ರೆ ಈ ವಾಕರ್ಗೆ ಇನ್ನು ವ್ಯಾಲೆಂಟೈನಾ ಅವನಿಗೆ ಮೋಸ ಮಾಡಿ ಟ್ರ್ಯಾಪ್ ಮಾಡಿದ್ದಾಳೆ ಅಂತ ನಂಬೋಕೆ ಆಗ್ತಾ ಇರಲ್ಲ. ಆದರೆ ಯಾವಾಗ ಇಡೀ ವಾಲ್ಟ್ ಹೀಟ್ ಅಪ್ ಆಗೋಕೆ ಶುರು ಆಗುತ್ತೋ ಅವಾಗ ವಾಕರ್ಗೆ ಎಲೆನಾ ಮತ್ತೆ ಹೇವಾ ಹೇಳ್ತಾ ಇರೋದು ಕರೆಕ್ಟ್ ಅಂತ ಅನ್ಸುತ್ತೆ. ಟೈಮರ್ ಮುಗಿತಾ ಇರುತ್ತೆ. ಅವಾಗ ಏವಾ ಡೋರ್ ಮುಖಾಂತರ ಫೇಸ್ ಆಗಿ ಈಚೆ ಹೋಗೋಕೆ ಟ್ರಬಲ್ ಕೊಡ್ತಿದ್ದ ಸೌಂಡ್ ಎಲ್ಲಿಂದ ಬರ್ತಿದೆ ಅಂತ ಹುಡುಕಿ ಅದನ್ನ ಬ್ಲಾಸ್ಟ್ ಮಾಡ್ತಾರೆ. ಅದ್ರಿಂದ ಏವಾ ಫೇಸ್ ಮಾಡ್ಕೊಂಡು ಈಚೆ ಹೋಗ್ತಾಳೆ. ಅವಳು ಡೋರ್ ಓಪನ್ ಮಾಡ್ಬೇಕಿರುತ್ತೆ, ಆದ್ರೆ ಓಪನ್ ಮಾಡಲ್ಲ. ಏವಾ ಕೈ ಕೊಟ್ಲು ಅಂತ ಎಲೆನಾ ಮತ್ತೆ ವಾಕರ್ ಅನ್ಕೊಳ್ತಾ ಇರ್ತಾರೆ. ಇನ್ನೇನು ಎಲ್ಲ ಕಬಾಬ್ ಆಗ್ಬೇಕು ಅಷ್ಟ್ರಲ್ಲಿ ಏವಾ ಡೋರ್ ಓಪನ್ ಮಾಡ್ತಾಳೆ. ಎಲ್ರು ಈಚೆಗೆ ಹಾರಿ ಬೀಳ್ತಾರೆ. ಎಲೆನಾ ಕೈ ಬೆರಳು ಬಾಬ್ ಕೈಗೆ ಟಚ್ ಆಗ್ತಾ ಇರುತ್ತೆ. ಅವಾಗ ಎಲೆನಾಗೆ ಅವಳ ಚಿಕ್ಕ ವಯಸ್ಸಿನ ಮೆಮೊರಿ ಕಾಣಿಸೋಕೆ ಶುರು ಆಗುತ್ತೆ. ಎಲೆನಾ ರೆಡ್ ರೂಮ್ಗೆ ಬಂದಾಗ ಎಲೆನಾ ಆನ್ಯಾ ಅನ್ನೋ ಹುಡುಗಿನ ಕಾಡೊಳಗೆ ಕರ್ಕೊಂಡ್ ಬಂದಿರ್ತಾಳೆ. ಅವಳನ್ನ ಒಬ್ಬ ವ್ಯಕ್ತಿ ಬಂದು ಶೂಟ್ ಮಾಡಿ ಸಾಯಿಸ್ತಾನೆ. ಆನ್ಯಾನ ಕಾಡೊಳಗೆ ಸಾಯಿಸೋಕೆ ಕರ್ಕೊಂಡ್ ಬರೋದು ಎಲೆನಾಳ ಫಸ್ಟ್ ಟೆಸ್ಟ್ ಆಗಿರುತ್ತೆ. ಆ ಮೆಮೊರಿ ಒಳಗೆ ಎಲೆನಾಗೆ ಬಾಬ್ ಕೂಡ ಕಾಣಿಸ್ತಾನೆ. ಅಲ್ಲಿಗೆ ಮೆಮೊರಿ ಸ್ಟಾಪ್ ಆಗುತ್ತೆ. ಪ್ರೆಸೆಂಟ್ ಅಲ್ಲಿ ಬಾಬ್ಗೂ ಕೂಡ ಎಲೆನಾ ಮೆಮೊರಿ ಕಾಣಿಸಿರುತ್ತೆ. ಆದ್ರೂ ಏನೋ ಗೊತ್ತಿಲ್ಲ ಅನ್ನೋ ತರ ಸುಮ್ನೆ ಆಗ್ತಾನೆ. ಈ ಕಡೆ ಮೆಲ್ ವ್ಯಾಲೆಂಟೈನಾಗೆ ಟಾಸ್ಕ್ ಮಾಸ್ಟರ್ ಬಿಟ್ಟು ಬೇರೆ ಯಾರು ಸತ್ತಿಲ್ಲ, ಜೊತೆಗೆ ಎಲೆನಾ, ಏವಾ ಮತ್ತೆ ಜಾನ್ ವಾಕರ್ ಎಲ್ರೂ ಟೀಮ್ ಆಗ್ತಿದ್ದಾರೆ ಅಂತ CCTV ಫುಟೇಜ್ ತೋರಿಸ್ತಾಳೆ. ಅದ್ರಲ್ಲಿ ಬಾಬ್ನ ನೋಡಿ ವ್ಯಾಲೆಂಟೈನಾಗೆ ಬಾಬ್ ಯಾರು ಅಂತ ಗೊತ್ತಾಗಲ್ಲ. ಬಾಬ್ನು ಸೇರಿಸಿ ಎಲ್ಲರನ್ನು ಆ ಬೇಸ್ ಬಿಟ್ಟು ಈಚೆ ಬರದ ಹಾಗೆ ಕೊಲೆ ಮಾಡೋಕೆ ಮಿಲಿಟರಿನ ಅಲ್ಲಿಗೆ ಡಿಪ್ಲಾಯ್ ಮಾಡೋಕೆ ಹೇಳ್ತಾಳೆ. ನೋಡಿದ್ರೆ ವ್ಯಾಲೆಂಟೈನಾ ಮತ್ತೆ ಮೆಲ್ ಮಾತಾಡ್ತಾ ಇರೋದ್ನೆಲ್ಲ ಅಲೆಕ್ಸಿ ಕಾರ್ ಡ್ರೈವ್ ಮಾಡ್ತಾ ಕೇಳಿಸ್ಕೊತಾ ಇರ್ತಾನೆ. ಈ ಕಡೆ ಬೇಸಲ್ಲಿ ವಾಲ್ಟ್ ಇಂದ ಈಚೆ ಬಂದ್ಮೇಲೆ ವಾಕರ್ ಬಾಬ್ನ ಯಾರು ಅವನು ಇಲ್ಲಿಗೆ ಬಂದ ಅಂತ ಕೇಳ್ತಾ ಇರ್ತಾನೆ. ಬಾಬ್ ಎಲ್ಲದಕ್ಕೂ ನನ್ಗೇನೋ ಗೊತ್ತಿಲ್ಲ, ನನ್ಗೇನು ನೆನಪಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ವಾಕರ್ ಬಾಬ್ಗೆ ನಿಜ ಹೇಳು ಅಂತ ಹೊಡೆಯೋಕೆ ಹೋಗ್ತಾನೆ. ಅದನ್ನ ಎಲೆನಾ ಬಿಡಿಸಿ ಬಾಬ್ನ ಸೈಡ್ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಗೊತ್ತಾಗುತ್ತೆ ಬಾಬ್ ಕೂಡ ಎಲೆನಾ ರೀತಿ ಒಬ್ಬಂಟಿಯಾಗಿದ್ದಾನೆ ಅಂತ. ಜೊತೆಗೆ ಬಾಬ್ ಮುಂಚೆ ಒಬ್ಬ ಡ್ರಗ್ ಅಡಿಕ್ಟ್ ಕೂಡ ಆಗಿರ್ತಾನೆ. ಇಲ್ಲಿ ಎಲೆನಾ ಬಾಬ್ಗೆ ಫುಲ್ ಮೋಟಿವೇಶನ್ ಕೊಡ್ತಾ ಇರ್ತಾಳೆ. ಇದ್ರಿಂದ ಬಾಬ್ ಮತ್ತೆ ಎಲೆನಾ ಮಧ್ಯೆ ಒಳ್ಳೆ ರಿಲೇಶನ್ ಬಿಲ್ಡ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಬೇಸಿಂದ ಈಚೆ ಹೋಗೋಕೆ ವಾಕರ್ ಮತ್ತೆ ಏವಾ ಒಂದು ಜಾಗ ಹುಡುಕ್ತಾರೆ. ಅದು ಲಿಫ್ಟ್ ಹೋಗೋ ಜಾಗ. ಲಿಫ್ಟ್ ಕೆಟ್ಟೋಗಿರುತ್ತೆ. ಇವರು ಆ ಜಾಗನ ಹೇಗಾದ್ರೂ ಮಾಡಿ ಹತ್ತಿಕೊಂಡೇ ಹೋಗ್ಬೇಕಿರುತ್ತೆ. ಬಾಬ್ ಒಂದು ಐಡಿಯಾ ಕೊಡ್ತಾನೆ. ಎಲ್ರು ಬೆನ್ನನ್ನ ಒಂದ್ ಕಡೆ ಮಾಡಿ ಕಷ್ಟಪಟ್ಟು ಹತ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ರು ಮೇಲೆ ಹತ್ಕೊಂಡು ಹೋಗುವಾಗ ಎಲ್ರು ಅವ್ರ ಲೈಫ್ ಸ್ಟೋರಿನ ಹೇಳ್ತಾ ಇರ್ತಾರೆ. ಕಡೆಗೆ ಎಲ್ರು ಟಾಪ್ಗೆ ಹೋಗ್ತಾರೆ. ಡೋರ್ ಕಾಣಿಸುತ್ತೆ. ಆದ್ರೆ ಎಲ್ರು ಒಟ್ಟಿಗೆ ಡೋರ್ ರೀಚ್ ಆಗೋಕೆ ಆಗಲ್ಲ. ಒಬ್ರು ಡೋರ್ ಕಡೆ ಹೋದ್ರೆ ಇನ್ನ 3 ಜನ ಕೆಳಗೆ ಬಿದ್ದೋಗ್ತಾರೆ. ಅದು ಗೊತ್ತಿದ್ರು ವಾಕರ್ ಡೋರ್ ಕಡೆ ಜಂಪ್ ಮಾಡ್ತಾನೆ. ಏವಾ ಕೆಳಗೆ ಬೀಳುವಾಗ ಒಂದು ವೆಪನ್ ಇಂದ ಗೋಡೆನ ಹಿಡ್ಕೋತಾಳೆ. ಎಲೆನಾ ಏವಾನ ಹಿಡ್ಕೊಂಡು ಒಂದು ಹಗ್ಗದಿಂದ ಬಾಬ್ನ ಹಿಡ್ಕೋತಾಳೆ. ಕಡೆಗೆ ಎಲ್ರು ವಾಕರ್ಗೆ ಬೈತಾ ಮೇಲೆ ಬರ್ತಾರೆ. ವಾಕರ್ ಬಾಬ್ನ ಮೇಲೆ ಎತ್ಕೊಳ್ಳುವಾಗ ಬಾಬ್ ಕೈ ವಾಕರ್ ಕೈಗೆ ಟಚ್ ಆಗುತ್ತೆ. ಅವಾಗ ವಾಕರ್ಗೂ ಒಂದು ಮೆಮೊರಿ ಕಾಣಿಸುತ್ತೆ. ವಾಕರ್ ಕ್ಯಾಪ್ಟನ್ ಅಮೆರಿಕಾ ಆಗಿ ಕೆಲವೇ ದಿನಗಳಲ್ಲಿ ಒಬ್ಬನ್ನ ನಡು ರಸ್ತೆಯಲ್ಲಿ ಕೊಲೆ ಮಾಡ್ತಾನೆ. ಅದಕ್ಕೆ ವಾಕರ್ನ ಕ್ಯಾಪ್ಟನ್ ಅಮೆರಿಕಾ ಜಾಗದಿಂದ ಕಿತ್ತಾಕಿರ್ತಾರೆ. ಅದಕ್ಕೆ ಬೇಜಾರಾಗಿ ವಾಕರ್ ಅವನ್ ಫ್ಯಾಮಿಲಿ ಮೇಲೂ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇರಲ್ಲ. ಅವನ ಹೆಂಡತಿ ಮಗುನ ನೋಡ್ಕೊಂಡ್ರು ಆ ಕೆಲ್ಸಾನು ಸರಿಯಾಗಿ ಮಾಡ್ತಾ ಇರಲ್ಲ. ಅದಕ್ಕೆ ಅವನ ಹೆಂಡತಿ ಮಗುನ ಕರ್ಕೊಂಡು ವಾಕರ್ನ ಬಿಟ್ಟು ಹೋಗಿರ್ತಾಳೆ. ಈ ಮೆಮೊರಿ ಬಾಬ್ಗೂ ಕಾಣಿಸುತ್ತೆ. ಈ ಕಡೆ ಮೆಲ್ ವ್ಯಾಲೆಂಟೈನಾ ಎಲ್ರನ್ನೂ ಕೊಲೆ ಮಾಡೋಕೆ ಹೊರಟಿದ್ದಾಳೆ ಅಂತ ಗೊತ್ತಾಗಿ ಬಕ್ಕಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಏನು ಇನ್ಫಾರ್ಮೇಶನ್ ಕೊಡದೆ ಅವಳ ಮೊಬೈಲ್ ನ ಟ್ರ್ಯಾಕ್ ಮಾಡ್ಕೊಂಡು ಬರೋಕೆ ಹೇಳ್ತಾಳೆ. ಜೊತೆಗೆ ಮೆಲ್ ವ್ಯಾಲೆಂಟೈನಾಗೆ ಬಾಬ್ ಬಗ್ಗೆ ಡೀಟೇಲ್ಸ್ ಕೊಡ್ತಾಳೆ. ಬಾಬ್ ಮೇಲೆ ಅವರು ಸೆಂಟ್ರಿ ಪ್ರಾಜೆಕ್ಟ್ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಆದ್ರೆ ವ್ಯಾಲೆಂಟೈನಾ ಎಕ್ಸ್ಪೆರಿಮೆಂಟ್ ಗೆ ಬಂದಿದ್ದ ಎಲ್ರು ಸತ್ತೋದ್ರು ಅನ್ಕೊಂಡಿರ್ತಾಳೆ. ಬಾಬ್ ಬದುಕಿರೋದು ನೋಡಿ ಬಾಬ್ಗೆ ಪಕ್ಕ ಸೆಂಟ್ರಿ ಪ್ರಾಜೆಕ್ಟ್ ಇಂದ ಪವರ್ಸ್ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ಕಡೆ ಬಾಬ್ಗೆ ಯಾವುದೇ ಪವರ್ ಇರೋ ತರ ಫೀಲ್ ಆಗ್ತಾ ಇರಲ್ಲ. ಇವಾಗ ಎಲ್ರು ಲಿಫ್ಟ್ ಇಂದ ಬೇಸ್ ನ ಡೋರ್ ಹತ್ರ ಬಂದ್ರೆ ಆಲ್ರೆಡಿ ಮಿಲಿಟರಿ ಬಂದಿರುತ್ತೆ. ಬಾಬ್ ಭಯಪಟ್ಟು ಸರೆಂಡರ್ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಎಲೆನಾ ಒಂದು ಪ್ಲಾನ್ ಮಾಡ್ತಾಳೆ. ಮೊದಲು ಬಾಂಬ್ ಹಾಕಿ ಕರೆಂಟ್ ತೆಗೆದು ಎಲ್ಲರೂ ಒಂದು ಜಾಗಕ್ಕೆ ಬರೋ ಹಾಗೆ ಮಾಡೋದು. ಎಲ್ರು ಒಟ್ಟಿಗೆ ಬಂದಾಗ ಲೈಟ್ಸ್ ಆನ್ ಮಾಡಿ ವಾಕರ್ ಮತ್ತೆ ಎಲೆನಾ ಎಲ್ರೂ ಹೊಡೆದಾಕೋದು. ಅಷ್ಟರಲ್ಲಿ ಏವಾ ಎಸ್ಕೇಪ್ ಆಗೋಕೆ ಜೀಪ್ ತರಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಳು ಹಾಗೆ ಹೇಳ್ತಿದ್ದ ಹಾಗೆ ಏವಾ ಗೋಡೆ ಒಳಗೆ ಹೋಗ್ಬಿಡ್ತಾಳೆ. ಏವಾ ಅವರಿಗೆ ಹೆಲ್ಪ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಯಾಕಂದ್ರೆ ಏವಾ ಈಸಿಯಾಗಿ
ಯಾರಿಗೂ ಕಾಣದ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗ್ಬೋದಿರುತ್ತೆ. ಎಲೆನಾ ಮತ್ತೆ ವಾಕರ್ ಕೂಡ ಏವಾ ಅವ್ರ ಎಸ್ಕೇಪ್ ಆಗೋಕೆ ಜೀಪ್ ತರಲ್ಲ ಅಂತ ಅನ್ಕೋತಾರೆ. ಎಲೆನಾ ಬಾಂಬ್ ಬ್ಲಾಸ್ಟ್ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡ್ತಾಳೆ. ಆದ್ರೆ ಬಾಂಬ್ ಬ್ಲಾಸ್ಟ್ ಇಂದ ವೈರ್ ಎಲ್ಲ ಫೈರ್ಡ್ ಆಗಿ ಲೈಟ್ಸ್ ಆನ್ ಆಗೋದೇ ಇಲ್ಲ. ವಾಕರ್ ಎಲೆನಾ ಕೈ ಕೊಟ್ಲು ಅಂತ ಅನ್ಕೋತಾನೆ. ಎಲೆನಾ ವಾಕರ್ ಸತ್ತ ಅನ್ಕೊಂಡು ಬಾಬ್ನ ಅವಳ ಹಿಂದೆನೆ ಇರೋಕೆ ಹೇಳಿ ಸಖತ್ತಾಗಿ ಫೈಟ್ ಮಾಡ್ತಾಳೆ. ಹೇಗೋ ವಾಕರ್ ಅಣ್ಣ ಇನ್ನು ಬದುಕೆ ಇರ್ತಾನೆ. ವಾಕರ್, ಬಾಬ್ ಮತ್ತೆ ಎಲೆನಾ ಸೋಲ್ಜರ್ಸ್ ಡ್ರೆಸ್ ಹಾಕೊಂಡು ಅಲ್ಲಿಂದ ಈಚೆಗೆ ಬರ್ತಾರೆ. ವ್ಯಾಲೆಂಟೈನಾ ಅಲ್ಲೇ ಮೆಲ್ ಜೊತೆ ಇರ್ತಾಳೆ. ಹೇಗೋ ಏವಾ ಕೂಡ ಅವ್ರಿಗೆ ಕೈ ಕೊಡದೆ ವ್ಯಾನ್ ತಗೊಂಡು ಬರ್ತಾಳೆ. ಎಲ್ರು ವ್ಯಾನ್ ಅಲ್ಲಿ ಈಚೆ ಹೋಗುವಾಗ ಸೋಲ್ಜರ್ಸ್ ಗಾಡಿನ ಚೆಕ್ ಮಾಡೋಕೆ ಬರ್ತಾರೆ. ಅವಾಗ ಬಾಬ್ ಸುಮ್ನೆ ಇರದೆ ಗನ್ ತಗೊಂಡು ವ್ಯಾನ್ ಇಂದ ಈಚೆ ಇಳಿದು ಓಡೋಗ್ತಾನೆ. ಎಲ್ಲಾ ಸೋಲ್ಜರ್ಸ್ ಬಾಬ್ ಕಡೆ ಹೋಗ್ತಾರೆ. ಬಾಬ್ ಎಲೆನಾ ವಾಕರ್ ಏವಾ ಎಸ್ಕೇಪ್ ಆಗ್ಲಿ ಅಂತಾನೆ ಹಾಗ್ ಮಾಡಿದ್ದು ಅಂತ ಗೊತ್ತಾಗಿ ಎಲ್ಲ ಎಸ್ಕೇಪ್ ಆಗ್ತಾರೆ. ವ್ಯಾಲೆಂಟೈನಾ ಬಾಬ್ ಕಡೆ ಫೈರ್ ಮಾಡಬೇಡಿ ಅಂದ್ರು ಎಲ್ರು ಫೈರ್ ಮಾಡ್ಬಿಡ್ತಾರೆ. ಸಾವಿರಾರು ಬುಲೆಟ್ಗಳು ಬಾಬ್ಗೆ ಬೀಳುತ್ತೆ. ಬಾಬ್ ಕೆಳಗೆ ಬೀಳ್ತಾನೆ. ಎಲ್ರು ಬಾಬ್ ಸತ್ತ ಅಂತ ಅನ್ಕೋತಾರೆ. ನೋಡಿದ್ರೆ ಬಾಬ್ಗೆ ಏನು ಆಗದೆ ಕೋಪದಲ್ಲಿ ಎದ್ದು ನಿಂತ್ಕೋತಾನೆ. ಹಾಗೆ ಗಾಳಿಯಲ್ಲಿ ತೇಲ್ತಾ ಆಕಾಶದ ಕಡೆ ಹಾರ್ತಾನೆ. ಹಾಗೆ ಮೂರ್ಛೆ ತಪ್ಪಿ ಎಲೆನಾ ವಾಕರ್ ಏವಾ ಹೋಗ್ತಿದ್ದ ಜೀಪ್ ಮುಂದೆನೆ ಬೀಳ್ತಾನೆ. ಅವನು ಬಿದ್ದ ಫೋರ್ಸ್ಗೆ ಜೀಪ್ ಬೆಟ್ಟದಿಂದ ಕೆಳಗೆ ಬೀಳುತ್ತೆ. ಎಲ್ರು ಎದ್ದು ಹೋಗುವಾಗ ಎಲೆನಾ ಏವಾ ಮತ್ತೆ ವಾಕರ್ಗೆ ಸೆಂಟ್ರಿ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾಳೆ. ಅದ್ರಿಂದ ಬಾಬ್ ಎಷ್ಟು ಪವರ್ಫುಲ್ ಇದ್ದಾನೆ ಅಂತ ಗೊತ್ತಾಗುತ್ತೆ. ಬೆಳಿಗ್ಗೆ ಆಗುತ್ತೆ. ವ್ಯಾಲೆಂಟೈನಾ ಬಾಬ್ನ ಬಾಕ್ಸ್ಗೆ ಹಾಕೊಂಡು ಯುಎಸ್ಗೆ ತಗೊಂಡೋಗ್ತಾಳೆ. ಮೆಲ್ಗೆ ವಾಕರ್ ಎಲೆನಾ ಏವಾ ಎಲ್ಲೇ ಇದ್ರು ಹುಡುಕಿ ಕೊಲ್ಲೋಕೆ ಹೇಳ್ತಾಳೆ. ಈ ಕಡೆ ಎಲೆನಾ ತಂದೆ ಅಲೆಕ್ಸಿ ಅವನ್ ಕಾರ್ ತಗೊಂಡು ಎಲೆನಾನ ಸೇವ್ ಮಾಡೋಕೆ ಬರ್ತಾನೆ. ಎಲ್ರು ಅಲೆಕ್ಸಿ ಜೊತೆ ಕಾರಲ್ಲಿ ಹೋಗುವಾಗ ವ್ಯಾಲೆಂಟೈನಾ ಕಡೆ ಅವರು ಮತ್ತೆ ಅಟ್ಯಾಕ್ ಮಾಡ್ತಾರೆ. ಅವಾಗ ಅಲ್ಲಿಗೆ ಬಕ್ಕಿ ಬೈಕ್ ಅಲ್ಲಿ ಸೂಪರ್ ಆಗಿ ಎಂಟ್ರಿ ಕೊಟ್ಟು ವ್ಯಾಲೆಂಟೈನಾ ಕಡೆ ಜೀಪ್ ಗಳನ್ನ ಬ್ಲಾಸ್ಟ್ ಮಾಡ್ತಾನೆ. ನೋಡಿದ್ರೆ ಅವನು ಎಲೆನಾ ಏವಾ ವಾಕರ್ ಮತ್ತೆ ಅಲೆಕ್ಸಿಗೆ ಹೆಲ್ಪ್ ಮಾಡೋಕೆ ಬಂದಿರಲ್ಲ. ಅವ್ರ ಕಾರ್ನು ಬ್ಲಾಸ್ಟ್ ಮಾಡಿ ಎಲ್ರೂನು ಕಟ್ ಹಾಕಿ ವ್ಯಾಲೆಂಟೈನಾ ವಿರುದ್ಧ ಸಾಕ್ಷಿ ಹೇಳಿ ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ವ್ಯಾಲೆಂಟೈನಾ ಇವಾಗ ಅವೆಂಜರ್ಸ್ ಟವರ್ಗೆ ಬಾಬ್ನ ಕರ್ಕೊಂಡ್ ಬಂದಿರ್ತಾಳೆ. ಅದು ಇನ್ನೂ ರೆನೋವೇಟ್ ಮಾಡ್ತಾ ಇರ್ತಾರೆ. ವ್ಯಾಲೆಂಟೈನಾ ಬಾಬ್ ಹತ್ರ ಹೋಗಿ ಅವಳು ಅವನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಬಾಬ್ ಸ್ಟೋರಿನ ಅವನಿಗೆ ವಾಪಸ್ ಹೇಳಿ ಅವನನ್ನ ಸೆಂಟ್ರಿಯಾಗಿ ಅವಳಿಗೆ ಸಹಾಯ ಮಾಡೋಕೆ ಕೇಳ್ತಾಳೆ. ಅಲ್ಲಿ ವ್ಯಾಲೆಂಟೈನಾ ಬಾಬ್ ಕೈ ಟಚ್ ಮಾಡಿದಾಗ ಅವಳಿಗೆ ಅವಳ ಮೆಮೊರಿ ಫ್ಲಾಶ್ ಆಗುತ್ತೆ. ಆ ಮೆಮೊರಿಯಲ್ಲಿ ವ್ಯಾಲೆಂಟೈನಾ ತಂದೆನ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾ ಇರ್ತಾನೆ. ಅದನ್ನ ವ್ಯಾಲೆಂಟೈನಾ ನೋಡಿ ಅಳ್ತಾ ಇರ್ತಾಳೆ. ಅದು ವ್ಯಾಲೆಂಟೈನಾ ಚಿಕ್ಕ ವಯಸ್ಸಿನ ಮೆಮೊರಿ. ಅದನ್ನು ಬಾಬ್ ಕೂಡ ನೋಡಿ ವ್ಯಾಲೆಂಟೈನಾಗೆ ಅವನು ಸಹಾಯ ಮಾಡೋಕೆ ಒಪ್ಕೋತಾನೆ. ವ್ಯಾಲೆಂಟೈನಾ ಅದನ್ನ ಮೆಲ್ಗೂ ಹೇಳ್ತಾಳೆ. ಈ ಕಡೆ ಬಕ್ಕಿ ಎಲ್ರೂನು ಕಟ್ಟಾಕಿರ್ತಾನೆ. ಅವರು ಬಾಬ್ ಬಗ್ಗೆ ಹೇಳ್ತಿದ್ರೆ ಬಕ್ಕಿ ಅವ್ರನ್ನ ನಂಬದೆ ನೀವೆಲ್ರೂ ಬಂದು ಸಾಕ್ಷಿ ಹೇಳಿ ಸಾಕು ಅಂತ ಹೇಳ್ತಾ ಇರ್ತಾನೆ. ಅವಾಗ ಮೆಲ್ ಬಕ್ಕಿಗೆ ಕಾಲ್ ಮಾಡಿ ಬಾಬ್ ಬಗ್ಗೆ ಹೇಳ್ತಾಳೆ. ಅವಾಗ ಬಕ್ಕಿ ಥಂಡರ್ ಬೋಲ್ಟ್ಸ್ ಟೀಮ್ ನ ನಂಬಿ ಅವ್ರ ಜೊತೆ ಸೇರಿ ವ್ಯಾಲೆಂಟೈನಾ ಇಂದ ಬಾಬ್ನ ಕಾಪಾಡ್ಬೇಕು ಅಂತ ಅನ್ಕೋತಾನೆ. ಆದ್ರೆ ಅವರೆಲ್ಲ ಅದಕ್ಕೆ ಒಪ್ಕೊಳ್ಳಲ್ಲ. ಯಾಕಂದ್ರೆ ವ್ಯಾಲೆಂಟೈನಾ ಅವ್ರನ್ನ ಹಂಟ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಅವಾಗ ಬಕ್ಕಿ ಎಲ್ರಿಗೂ ಒಂದು ಪೆಪ್ ಟಾಕ್ ಕೊಟ್ಟು ಅವರೆಲ್ಲ ಇವಾಗ ಇಲ್ಲಿಂದ ಬ್ಯಾಕ್ಔಟ್ ಆದ್ರೆ ಅವರು ಯಾವಾಗ್ಲೂ ಜನಗಳ ದೃಷ್ಟಿಯಲ್ಲಿ ಕೆಟ್ಟವರಾಗೇ ಇರ್ತಾರೆ. ಇವಾಗ ನೀವು ವ್ಯಾಲೆಂಟೈನಾನ ನಿಲ್ಸೋಕೆ ಸಹಾಯ ಮಾಡಿದ್ರೆ ಮತ್ತೆ ನೀವು ಒಳ್ಳೆಯವರಾಗ್ಬೋದು ಅಂತ ಹೇಳ್ತಾನೆ. ಅದು ಕರೆಕ್ಟ್ ಅನ್ಸಿ ಎಲ್ರು ಬಕ್ಕಿಗೆ ವ್ಯಾಲೆಂಟೈನಾನ ನಿಲ್ಸೋಕೆ ಸಹಾಯ ಮಾಡೋಕೆ ಒಪ್ಕೋತಾರೆ. ಅಲೆಕ್ಸಿಯಾ ಟೀಮ್ ನ ಥಂಡರ್ ಬೋಲ್ಟ್ಸ್ ಅಂತ ಕರಿತಾ ಇರ್ತಾನೆ. ಥಂಡರ್ ಬೋಲ್ಟ್ಸ್ ಅನ್ನೋದು ಎಲೆನಾ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಅಲ್ಲಿ ಗೇಮ್ ಆಡಿದ್ದ ಟೀಮ್ ಹೆಸರಾಗಿರುತ್ತೆ. ಈ ಕಡೆ ವ್ಯಾಲೆಂಟೈನಾ ಬಾಬ್ಗೆ ಅವನ್ ಪವರ್ಸ್ ಯೂಸ್ ಮಾಡೋದನ್ನ ಹೇಳ್ಕೊಡ್ತಾ ಇರ್ತಾಳೆ. ಬಾಬ್ ಇವಾಗ ಸೆಂಟ್ರಿ ಆಗಿ ಬದಲಾಗಿರ್ತಾನೆ. ಸೆಂಟ್ರಿ ಒಂದ್ ರೀತಿ ಮಾರ್ವೆಲ್ ನ ಸೂಪರ್ ಮ್ಯಾನ್ ಇದ್ದ ಹಾಗೆ. ಈ ಕಡೆ ಥಂಡರ್ ಬೋಲ್ಟ್ಸ್ ಟೀಮ್ ಅವೆಂಜರ್ಸ್ ಟವರ್ ಗೆ ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದ ಎಲ್ಲರನ್ನೂ ಹೊಡೆದಾಕ್ತಾರೆ. ಅವಾಗ ವ್ಯಾಲೆಂಟೈನಾ ಡೋರ್ ಓಪನ್ ಆಗೇ ಇದೆ, ಎಲ್ರು ಪೆಂಟ್ ಹೌಸ್ ಗೆ ಬನ್ನಿ ಅಂತಾಳೆ. ಎಲ್ರು ಪೆಂಟ್ ಹೌಸ್ ಗೆ ಹೋಗ್ತಾರೆ. ಅಲ್ಲಿ ವ್ಯಾಲೆಂಟೈನಾ ಎಲ್ರಿಗೂ ಸೆಂಟ್ರಿನ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಅಣ್ತಮ್ಮ ಫುಲ್ ಸೂಟ್ ಅಲ್ಲಿ ಎಂಟ್ರಿ ಕೊಡ್ತಾನೆ. ಅಲ್ಲಿ ವ್ಯಾಲೆಂಟೈನಾ ಥಂಡರ್ ಬೋಲ್ಟ್ಸ್ ಟೀಮ್ ಗೆ ಸರೆಂಡರ್ ಆಗಿ ಇಲ್ಲ ಸೆಂಟ್ರಿ ಕೈಲಿ ಸಾಯಿರಿ ಅಂತ ಹೇಳ್ತಾಳೆ. ಎಲ್ರು ಸೆಂಟ್ರಿ ಜೊತೆ ಫೈಟ್ ಮಾಡೋಕೆ ಹೋಗ್ತಾರೆ. ಮೊದಲೇ ಹೇಳಿದ ಹಾಗೆ ಸೆಂಟ್ರಿಗೆ ಸೂಪರ್ ಮ್ಯಾನ್ ಅಷ್ಟು ಪವರ್ ಇರುತ್ತೆ. ಅವನ್ ಮುಂದೆ ನಮ್ ಥಂಡರ್ ಬೋಲ್ಟ್ಸ್ ಒಳ್ಳೆ ಇರುವೆ ಇದ್ದ ಹಾಗೆ. ಆದ್ರೂ ಸೆಂಟ್ರಿ ಅವನ್ ಫುಲ್ ಪವರ್ ಯೂಸ್ ಮಾಡದೆ ಫೈಟ್ ಮಾಡ್ತಾ ಇರ್ತಾನೆ. ವಾಕರ್ ಶೀಲ್ಡ್ ನ ಬೆಂಡ್ ಮಾಡ್ತಾನೆ. ಬಕ್ಕಿ ಮೆಟಲ್ ಆರ್ಮ್ ನ ಕಿತ್ತು ಬಿಸಾಕ್ತಾನೆ. ರೆಡ್ ಗಾರ್ಡಿಯನ್ ಗೆ ಸರಿಯಾಗಿ ಹೊಡಿತಾನೆ. ಇನ್ನ ಎಲೆನಾ ಸೆಂಟ್ರಿ ಜೊತೆ ಫೈಟ್ ಮಾಡೋಕೆ ಹೋಗೋದಿಲ್ಲ. ಎಲ್ಲ ಅಲ್ಲೇ ಇದ್ರೆ ಸತ್ರು ಅಂತ ತಿಳ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಈ ಸೀನ್ ಮಾತ್ರ ಕ್ರೇಜಿ ಆಗಿತ್ತು. ವ್ಯಾಲೆಂಟೈನಾ ಸೆಂಟ್ರಿಗೆ ಎಲ್ರೂನು ಕೊಲ್ಲೋಕೆ ಹೇಳ್ತಾಳೆ. ಆದ್ರೆ ಸೆಂಟ್ರಿ ಅವರೆಲ್ಲರೂ ವೀಕ್ ಇದ್ದಾರೆ, ನಾನು ಒಂದ್ ರೀತಿ ಗಾಡ್ ಇದ್ದ ಹಾಗೆ, ನಾನು ಯಾಕೆ ಅವ್ರನ್ನ ಕೊಲೆ ಮಾಡ್ಲಿ ಅಂತ ಹೇಳ್ತಾನೆ. ಇವಾಗ ಸೆಂಟ್ರಿ ವ್ಯಾಲೆಂಟೈನಾ ಮಾತನ್ನ ಕೇಳ್ತಾ ಇರಲ್ಲ. ಬಾಬ್ ಈ ರೀತಿ ಉಲ್ಟಾ ಹೊಡಿತಾನೆ ಅಂತ ವ್ಯಾಲೆಂಟೈನಾ ಮೊದಲೇ ಗೆಸ್ ಮಾಡಿ ಫೇಲ್ ಸೇಫ್ ಕೂಡ ರೆಡಿ ಮಾಡ್ಕೊಂಡಿರ್ತಾಳೆ.
ಫೇಲ್ ಸೇಫ್ ಅಂದ್ರೆ ಬಾಬ್ ಉಲ್ಟಾ ಹೊಡೆದಾಗ ಅವನು ಬ್ಲಾಕ್ ಔಟ್ ಮಾಡೋ ಹಾಗೆ ಒಂದು ಚಿಪ್ ನ ಅವನ ಬಾಡಿಗೆ ಹಾಕಿ ಅದರ ರಿಮೋಟ್ ನ ವ್ಯಾಲೆಂಟೈನ ಹಿಡ್ಕೊಂಡಿರ್ತಾಳೆ. ವ್ಯಾಲೆಂಟೈನ ರಿಮೋಟ್ ಅಲ್ಲಿ ಬಟನ್ ಪ್ರೆಸ್ ಮಾಡುವಷ್ಟರಲ್ಲಿ ಸೆಂಟ್ರಿ ಅವಳ ಕತ್ತನ್ನ ಹಿಡ್ಕೋತಾನೆ. ಇನ್ನೇನು ಸೆಂಟ್ರಿ ವ್ಯಾಲೆಂಟೈನ ಸಾಯಿಸ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಮೆಲ್ ಬಂದು ಬಟನ್ ಪ್ರೆಸ್ ಮಾಡ್ತಾಳೆ. ಸೆಂಟ್ರಿ ಬ್ಲಾಕ್ ಔಟ್ ಆಗ್ತಾನೆ. ವ್ಯಾಲೆಂಟೈನ ಇಡೀ ಫ್ಲೋರ್ ನ ಕ್ಲೀನ್ ಮಾಡ್ಸೋಕೆ ಹೇಳ್ತಾಳೆ. ನೋಡಿದ್ರೆ ಸೆಂಟ್ರಿ ಬ್ಲಾಕ್ ಔಟ್ ಆಗಿರಲ್ಲ, ಅವನ ಡಾರ್ಕರ್ ಸೈಡ್ ಆದಂತಹ ವಾಯ್ಡ್ ಆಕ್ಟಿವ್ ಆಗಿರುತ್ತೆ. ಅವನ ಡಾರ್ಕರ್ ಸೈಡ್ ಆದಂತಹ ವಾಯ್ಡ್ ಆಕ್ಟಿವ್ ಆಗಿರ್ತಾನೆ. ಅಂದ್ರೆ ಬಾಬೊಬ್ಬ ನಾರ್ಮಲ್ ವ್ಯಕ್ತಿ. ಅವನ ಬ್ರೈಟರ್ ಸೈಡ್ ಇದ್ರೆ ಸೆಂಟ್ರಿ ಆಗಿರ್ತಾನೆ, ಅವನ ಡಾರ್ಕರ್ ಸೈಡ್ ಆಕ್ಟಿವೇಟ್ ಆದ್ರೆ ವಾಯ್ಡ್ ಆಗ್ತಾನೆ. ಇವಾಗ ಬಾಬ್ ನ ಡಾರ್ಕರ್ ಸೈಡ್ ವಾಯ್ಡ್ ಆಕ್ಟಿವ್ ಆಗುತ್ತೆ. ಈ ಕಡೆ ಬಿಲ್ಡಿಂಗ್ ಇಂದ ಈಚೆ ಬಂದ ಥಂಡರ್ ಬೋಲ್ಟ್ಸ್ ಟೀಮ್ ಎಲ್ರು ಕಿತ್ತಾಡ್ಕೊಂಡು ದೂರ ದೂರ ಆಗ್ತಾ ಇರ್ತಾರೆ. ಅಲೆಕ್ಸಿ ಅವನ ಮಗಳು ಎಲೆನಾ ಹಿಂದೆನೆ ಹೋಗ್ತಾ ಇರ್ತಾನೆ. ಅವಾಗ ಎಲೆನಾ ಕಳೆದ 1 ವರ್ಷದಿಂದ ಅವಳು ತುಂಬಾ ಲೋನ್ಲಿ ಆಗಿ ಫೀಲ್ ಆಗ್ತಿದ್ದಾಳೆ. ಅವಾಗ ಅಲೆಕ್ಸಿ ಅವಳ ಜೊತೆ ಇಲ್ದೇ ಇರೋದಕ್ಕೆ ಕೋಪ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಅಲೆಕ್ಸಿ ಎಲೆನಾನ ಸಮಾಧಾನ ಮಾಡಿ ಕಡೆಗೂ ಮತ್ತೆ ಅಪ್ಪ ಮಗಳು ರಿಯೂನಿಯನ್ ಆಗ್ತಾರೆ. ಅಷ್ಟರಲ್ಲಿ ಅವರಿಗೆ ವಾಯ್ಡ್ ಕಾಣಿಸ್ತಾನೆ. ವಾಯ್ಡ್ ಮೇಲೆ ಅಟ್ಯಾಕ್ ಮಾಡೋಕೆ 2 ಹೆಲಿಕಾಪ್ಟರ್ ಬರುತ್ತೆ. ವಾಯ್ಡ್ ಹೆಲಿಕಾಪ್ಟರ್ ಅಲ್ಲಿದ್ದ ಎಲ್ಲರನ್ನು ಮಾಯ ಮಾಡ್ತಾನೆ. ಅಂದ್ರೆ ಸಾಯೋ ರೀತಿ ಅಲ್ಲ, ಅದೇ ಒಂದ್ಸಲ ಬಾಬ್ ಕೈ ಎಲೆನಾಗೆ ಟಚ್ ಆದಾಗ ಅವಳಿಗೆ ಒಂದು ಮೆಮೊರಿ ಕಾಣಿಸಿರುತ್ತೆ ಅಲ್ವಾ, ಅದೇ ರೀತಿ ವಾಕರ್ ಮತ್ತೆ ವ್ಯಾಲೆಂಟೈನಿಗೂ ಆಗಿರುತ್ತಲ್ಲ, ಆ ರೀತಿ ಮಾಯ ಆದವರು ಅವರ ಮೆಮೊರಿ ಒಳಗೆ ಲಾಕ್ ಆಗ್ತಾರೆ. ಅವರ ಮೆಮೊರಿಗಳು ಲೂಪ್ ಅಲ್ಲಿ ಕಾಣಿಸೋಕೆ ಶುರುವಾಗುತ್ತೆ. ಮೆಮೊರಿ ಅಂದ್ರೆ ಸ್ವೀಟ್ ಮೆಮೊರೀಸ್ ಅಲ್ಲ, ಬರೀ ಕೆಟ್ಟ ಮೆಮೊರಿಗಳು ಮಾತ್ರ. ಹಾಗೆ ಹೆಲಿಕಾಪ್ಟರ್ಗಳು ಬಿಲ್ಡಿಂಗ್ ಮೇಲೆ ಬೀಳ್ತಾವೆ. ಇದರಿಂದ ಕಟ್ಟಡಗಳು ಕೆಳಗೆ ಬೀಳ್ತಾ ಇರ್ತವೆ. ಇದರಿಂದ ಸಿವಿಲಿಯನ್ಸ್ ನ ಕಾಪಾಡೋಕೆ ಎಲೆನಾ, ಅಲೆಕ್ಸಿ ಮತ್ತೆ ಥಂಡರ್ ಬೋಲ್ಟ್ಸ್ ಟೀಮ್ ಬರ್ತಾರೆ. ಹೇಗೋ ಎಲ್ರು ಟೀಮ್ ಆಗಿ ವರ್ಕ್ ಮಾಡಿ ಎಲ್ಲಾ ಸಿವಿಲಿಯನ್ಸ್ ನು ಕಾಪಾಡ್ತಾರೆ. ಫಾರ್ ದಿ ಫಸ್ಟ್ ಟೈಮ್ ಥಂಡರ್ ಬೋಲ್ಟ್ಸ್ ಟೀಮ್ ಕೆಲಸ ನೋಡಿ ಎಲ್ಲಾ ಜನರು ಚಪ್ಪಾಳೆ ತಡ್ತಾರೆ. ಅಷ್ಟರಲ್ಲಿ ಒಂದು ಗೋಡೆ ಒಂದು ಚಿಕ್ಕ ಹುಡುಗಿ ಮೇಲೆ ಬೀಳ್ತಾ ಇರುತ್ತೆ. ಅಲೆಕ್ಸಿ ಆ ಹುಡುಗಿನ ಕಾಪಾಡಿ ಆ ಹುಡುಗಿನ ನೋಡುವಾಗ ಆ ಹುಡುಗಿ ಕೂಡ ಮಾಯ ಆಗ್ಬಿಡ್ತಾಳೆ. ಅದನ್ನ ನೋಡಿ ಎಲ್ಲ ಶಾಕ್ ಆಗ್ತಾರೆ. ಇವಾಗ ವೈಡ್ ಅವನ ಶಕ್ತಿಯಿಂದ ಇಡೀ ನ್ಯೂಯಾರ್ಕ್ ನ ಕತ್ತಲಿಂದ ಆವರಿಸ್ತಾ ಇರ್ತಾನೆ. ಎಲ್ರು ಬಿಲ್ಡಿಂಗ್ ಒಳಗೆ ಓಡೋಗ್ತಾ ಇದ್ರೆ ಎಲೆನಾ ಮಾತ್ರ ಆ ಡಾರ್ಕ್ನೆಸ್ ಒಳಗೆ ಹೋಗ್ತಾಳೆ. ಆ ಡಾರ್ಕ್ನೆಸ್ ಇಂದ ಬಾಬ್ನ ಹೊರಗೆ ತರಬೇಕು ಅಂತ. ಪಾಪ ಅದನ್ನ ನೋಡಿ ಎಲೆನಾ ಅಪ್ಪ ಅಲೆಕ್ಸಿ ಜೋರಾಗಿ ಬಡ್ಕೋತಾ ಇರ್ತಾನೆ. ಈ ಕಡೆ ಎಲೆನಾಗೆ ಇವಾಗ ಮತ್ತೆ ಅವಳು ಮೊದಲು ನೋಡಿದ್ದ ಮೆಮೊರಿ ಕಾಣಿಸುತ್ತೆ. ಎಲೆನಾ ಆನ್ಯಾನ ಕಾಡಿಗೆ ಕರ್ಕೊಂಡು ಬರೋದು, ಅಲ್ಲಿ ಒಬ್ಬ ವ್ಯಕ್ತಿ ಆನ್ಯಾನ ಶೂಟ್ ಮಾಡಿ ಕೊಲ್ಲೋದು, ಅದೇ ಮೆಮೊರಿ ಲೂಪ್ ಅಲ್ಲಿ ಬರ್ತಾನೆ ಇರುತ್ತೆ. ಎಲೆನಾ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೇನೆ ಆಗ್ತಾ ಇರಲ್ಲ. ಆ ಮೆಮೊರಿ ಒಂದು ರೂಮ್ ಅಲ್ಲಿ ನಡೀತಾ ಇರುತ್ತೆ. ಕಡೆಗೆ ಎಲೆನಾ ಆ ರೂಮ್ ಇಂದ ಇನ್ನೊಂದು ರೂಮ್ಗೆ ಹೋಗ್ತಾಳೆ. ಅಲ್ಲಿ ಕೂಡ ರೆಡ್ ರೂಮ್ ದೇ ಮೆಮೊರಿ. ರೆಡ್ ರೂಮ್ ಅವರು ಎಲ್ಲಾ ಮಕ್ಕಳನ್ನ ಅಸಾಸಿನ್ಸ್ ಆಗಿ ರೆಡಿ ಮಾಡುವಾಗ ಅವರಿಗೆ ಗನ್ ಅಸೆಂಬಲ್ ಮಾಡೋಕೆ ಹೇಳಿರ್ತಾರೆ. ಅದ್ರಲ್ಲಿ ಎಲೆನಾ ಸ್ಪೀಡ್ ಆಗಿ ಗನ್ ಅಸೆಂಬಲ್ ಮಾಡಿ ಮುಗಿಸ್ತಾಳೆ. ಎಲೆನಾನ ಬಿಟ್ಟು ಬೇರೆ ಮಕ್ಕಳಿಗೆ ಚಾಟಿಯಲ್ಲಿ ಹೊಡಿತಾ ಇರ್ತಾರೆ. ಪ್ರೆಸೆಂಟ್ ಎಲೆನಾ ಆ ಮೆಮೊರಿ ದಾಟಿ ಬಾಬ್ನ ಹುಡುಕ್ತಾ ಇನ್ನೊಂದು ರೂಮ್ಗೆ ಹೋಗ್ತಾಳೆ. ಆ ಮೆಮೊರಿಯಲ್ಲಿ ಎಲೆನಾ ಎಣ್ಣೆ ಕುಡಿದು ಬೇಜಾರಲ್ಲಿ ಬಾಟಪ್ ಪಕ್ಕದಲ್ಲಿ ಕೂತಿರ್ತಾಳೆ. ಅಲ್ಲೇ ಇದ್ದ ಒಂದು ಕನ್ನಡಿಯಲ್ಲಿ ಪ್ರೆಸೆಂಟ್ ಎಲೆನಾಗೆ ಬಾಬ್ ಕಾಣಿಸ್ತಾನೆ. ಹಾಗೆ ಎಲೆನಾ ಬಾಬ್ ಇದ್ದ ರೂಮ್ಗೆ ಹೋಗ್ತಾಳೆ. ಬಾಬ್ ಕೈಲಿ ಮಾತ್ರ ವಾಯ್ಡ್ ನ ನಿಲ್ಸೋಕೆ ಸಾಧ್ಯ ಇರುತ್ತೆ. ಬಾಬ್ ಎಲ್ಲಾ ರೂಮ್ನು ದಾಟಿ ಆ ರೂಮ್ಗೆ ಬಂದಿರ್ತಾನೆ. ಬೇರೆ ಎಲ್ಲಾ ರೂಮ್ ಅದಕ್ಕಿಂತ ವರ್ಸ್ಟ್ ಆಗಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇಡೀ ರೂಮ್ ಅಲ್ಲಿದ್ದ ವಸ್ತುಗಳೆಲ್ಲ ಎಲೆನಾ ಮತ್ತೆ ಬಾಬ್ ಮೇಲೆ ಬೀಳ್ತಾನೆ ಇರ್ತವೆ. ಅಲ್ಲೇ ಇದ್ದ ಒಂದು ಕರ್ಟೆನ್ ಎಲೆನಾ ಮತ್ತೆ ಬಾಬ್ ಕತ್ತಿಗೆ ಸುತ್ಕೊಂಡು ಅವ್ರನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಅದು ಅವ್ರನ್ನ ಸಾಯಿಸೋಕೆ ಆಗಲ್ಲ, ಬರೀ ನೋವು ಕೊಡ್ಬೋದು ಅಷ್ಟೇ. ಇಬ್ರು ನೋವಲ್ಲಿ ನರಳಾಡುವಾಗ ಅಲ್ಲಿಗೆ ಥಂಡರ್ ಬೋಲ್ಟ್ಸ್ ಟೀಮ್ ಬರುತ್ತೆ. ಅವರು ಕೂಡ ತುಂಬಾ ರೂಮ್ ನ ದಾಟಿ ಬಂದಿರ್ತಾರೆ. ಎಲ್ರು ಬಾಬ್ ಇದ್ದ ರೂಮ್ ಇಂದ ಬಾಬ್ನ ಇನ್ನೊಂದು ಮೆಮೊರಿಗೆ ಹೋಗ್ತಾರೆ. ಆ ಮೆಮೊರಿಯಲ್ಲಿ ಬಾಬ್ ಬಾತುಕೋಳಿ ವೇಷದಲ್ಲಿ ಡ್ರಗ್ಸ್ ನಶೆಯಲ್ಲಿ ಅಲ್ಲಿಗೆ ಬಂದ ಬಾಬ್ ಮತ್ತೆ ಥಂಡರ್ ಬೋಲ್ಟ್ಸ್ ಟೀಮ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಂದ ಮತ್ತೆ ಇನ್ನೊಂದು ರೂಮ್ಗೆ ಹೋಗ್ತಾರೆ. ಹಾಗೆ ರೂಮ್ ಗಳನ್ನ ದಾಟಿಕೊಂಡು ಬಾಬ್ ವೈಡ್ ಆಗಿ ಕನ್ವರ್ಟ್ ಆಗಿದ್ದ ಎಕ್ಸ್ಪೆರಿಮೆಂಟ್ ಮಾಡಿದ್ದ ಲ್ಯಾಬ್ಗೆ ಬರ್ತಾರೆ. ಆ ಲ್ಯಾಬ್ ಬೇರೆ ಯಾವುದು ಅಲ್ಲ, ಎಲೆನ ಮೊದಲ ಮಿಷನ್ ಅಲ್ಲಿ ಒಂದು ಲ್ಯಾಬ್ ನ ಬ್ಲಾಸ್ಟ್ ಮಾಡಿರ್ತಾಳಲ್ಲ, ಅದೇ ಲ್ಯಾಬ್. ಅಲ್ಲಿ ವೈಡ್ ಇರ್ತಾನೆ. ವೈಡ್ ಥಂಡರ್ ಬೋಲ್ಟ್ಸ್ ಟೀಮ್ ನ ಮೆಟಲ್ ಇಂದ ಕಟ್ ಆಗ್ತಾನೆ. ಅದನ್ನ ನೋಡಿ ಬಾಬ್ಗೆ ಕೋಪ ಬಂದು ವೈಡ್ಗೆ ಹೊಡೆಯೋಕೆ ಹೋಗ್ತಾ ಇರ್ತಾನೆ. ಇವಾಗ ಬಾಬ್ ಕೂಡ ಕೋಪದಲ್ಲಿ ಡಾರ್ಕರ್ ಸೈಡ್ಗೆ ಹೋಗ್ತಿರೋ ರೀತಿ ನಮಗೆ ತೋರಿಸ್ತಾರೆ. ವೈಡ್ಗೂ ಅದೇ ಬೇಕಿರುತ್ತೆ. ಬಾಬ್ ಆ ರೀತಿ ಕೋಪದಲ್ಲಿ ವೈಡ್ ನ ಕೊಲ್ಲೋಕೆ ಹೋದ್ರೆ ಬಾಬ್ ಕೂಡ ಪೂರ್ತಿ ಡಾರ್ಕರ್ ಸೈಡ್ಗೆ ಹೋಗಿ ಕೇವಲ ವೈಡ್ ಒಬ್ಬನೇ ಉಳ್ಕೋತಾನೆ ಅನ್ನೋದು ವೈಡ್ ನ ಪ್ಲಾನ್ ಆಗಿರುತ್ತೆ. ಇದು ನಮ್ಮ ಥಂಡರ್ ಬೋಲ್ಟ್ಸ್ ಟೀಮ್ಗೆ ಗೊತ್ತಾಗುತ್ತೆ. ಎಲ್ರು ಆ ಮೆಟಲ್ ಇಂದ ಬಿಡಿಸ್ಕೊಂಡು ಬಂದು ಬಾಬ್ನ ಹಗ್ ಮಾಡಿ ವೈಡ್ ಇಂದ ದೂರ ಇಳ್ಕೊಂಡು ಅವನು ಒಬ್ಬಂಟಿ ಅಲ್ಲ, ಅವನ ಜೊತೆ ಅವರೆಲ್ಲ ಇರ್ತಾರೆ ಅಂತ ಹೇಳ್ತಾರೆ. ಅಷ್ಟೇ. ಇವಾಗ ಎಲ್ರು ಕಣ್ಬಿಟ್ರೆ ಅವರು ಮಾಯ ಆದ ಜಾಗದಲ್ಲಿ ಇರ್ತಾರೆ. ಮಾಯ ಆಗಿದ್ದ ಎಲ್ರು ವಾಪಸ್ ಬರ್ತಾರೆ. ನ್ಯೂಯಾರ್ಕ್ ಮತ್ತೆ ನಾರ್ಮಲ್ ಆಗುತ್ತೆ. ಥಂಡರ್ ಬೋಲ್ಟ್ಸ್ ಟೀಮ್ ಹಾಗೆ ಖುಷಿಯಲ್ಲಿದ್ದಾಗ ಅವರಿಗೆ ವ್ಯಾಲೆಂಟೈನ ಕಾಣಿಸ್ತಾಳೆ.
ಎಲ್ರು ವ್ಯಾಲೆಂಟೈನ ಕಡೆ ಹೋಗ್ತಾರೆ. ಬಕ್ಕಿ ಅವಳನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಅಲೆಕ್ಸಿ ಅರೆಸ್ಟ್ ಎಲ್ಲ ಬೇಡ, ಸಾಯಿಸೇ ಬಿಡೋಣ ಅಂತ ಹೇಳ್ತಾ ಇರ್ತಾನೆ. ಥಂಡರ್ ಬೋಲ್ಟ್ಸ್ ಬರ್ತಾ ಇರೋದು ನೋಡಿ ವ್ಯಾಲೆಂಟೈನ ಕೆಳಗೆ ಬಿದ್ದಿದ್ದ ಒಂದು ಕಂಬದ ಇನ್ನೊಂದು ಸೈಡ್ಗೆ ಹೋಗ್ತಾಳೆ. ಅಲ್ಲಿಗೆ ನಮ್ಮ ಥಂಡರ್ ಬೋಲ್ಟ್ಸ್ ಟೀಮ್ ಕೂಡ ಹೋಗುತ್ತೆ. ನೋಡಿದ್ರೆ ಅಲ್ಲಿ ಪ್ರೆಸ್ ಅವರು ಇರ್ತಾರೆ. ಅಲ್ಲಿ ವ್ಯಾಲೆಂಟೈನ ನಮ್ಮ ಥಂಡರ್ ಬೋಲ್ಟ್ ಟೀಮ್ ನ ಇನ್ಮೇಲಿಂದ ಅಮೆರಿಕ ಕಾಪಾಡೋ ನ್ಯೂ ಅವೆಂಜರ್ಸ್ ಅಂತ ಅನೌನ್ಸ್ ಮಾಡ್ಬಿಡ್ತಾಳೆ. ಕಡೆಗೆ ನಮ್ಮ ಆಂಟಿ ಹೀರೋಸ್ ಎಲ್ಲರೂ ಸೂಪರ್ ಹೀರೋಸ್ ಆಗಿ ಬದಲಾಗಿ ಡೈರೆಕ್ಟ್ ಅವೆಂಜರ್ಸೇ ಆಗೋಗ್ತಾರೆ. ಇದರಿಂದ ನಮ್ಮ ಹೀರೋಸ್ಗೂ ಖುಷಿ ಆಗುತ್ತೆ. ಜನಗಳು ಅವರನ್ನ ನ್ಯೂ ಅವೆಂಜರ್ಸ್ ಅಂತ ಒಪ್ಕೋತಾರೆ. ಅದಕ್ಕೆ ಥಂಡರ್ ಬೋಲ್ಟ್ಸ್ ವ್ಯಾಲೆಂಟೈನ್ ಆಗಿ ಏನು ಮಾಡದೆ ಸುಮ್ಮನಾಗ್ತಾರೆ. ಇದಕ್ಕೇನೆ ನಾನು ಮೊದಲೇ ಹೇಳಿದ್ದು ಈ ಮೂವಿನ ನಾವು ದಿ ನ್ಯೂ ಅವೆಂಜರ್ಸ್ ಅಂತ ಕರಿಬೇಕು ಅಂತ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮಗೆ ಥಂಡರ್ ಬೋಲ್ಟ್ಸ್ ಮೂವಿ ಆದ 14 ತಿಂಗಳ ನಂತರದ ಒಂದು ಘಟನೆಯನ್ನ ತೋರಿಸ್ತಾರೆ. ಇವಾಗ ನ್ಯೂ ಅವೆಂಜರ್ಸ್ ಗೆ ಅವರದ್ದೇ ಆದ ಜಾಗ ಇರುತ್ತೆ. ಎಲ್ರಿಗೂ ಹೊಸ ಸೂಟ್ ಗಳು ಇರ್ತವೆ. ಆದ್ರೆ ಅವರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇನೆಂದ್ರೆ ಸ್ಯಾಮ್ ವಿಲ್ಸನ್ ಅಂದ್ರೆ ನಮ್ಮ ಹೊಸ ಕ್ಯಾಪ್ಟನ್ ಅಮೆರಿಕ ಇನ್ನೊಂದು ಅವೆಂಜರ್ಸ್ ಟೀಮ್ ನ ಕಟ್ತಾ ಇರ್ತಾನೆ. ಅದಕ್ಕೆ ಆ ಅವೆಂಜರ್ಸ್ ಅನ್ನೋ ಹೆಸರಿಗೆ ಕಾಪಿರೈಟ್ ಕೂಡ ಮಾಡಿಸ್ಕೊಳ್ತಾ ಇರ್ತಾನೆ. ಇದರಿಂದ ಥಂಡರ್ ಬೋಲ್ಟ್ಸ್ ಟೀಮ್ ಆ ಹೆಸರನ್ನ ಬಳಸೋಕೆ ಕಷ್ಟ ಆಗ್ತಾ ಇರುತ್ತೆ. ಇದೊಂದ್ ಕಡೆ ಆದ್ರೆ ಸ್ಪೇಸ್ ಇಂದ ಒಂದು ಸ್ಪೇಸ್ ಶಿಪ್ ಭೂಮಿ ಕಡೆ ಬರ್ತಾ ಇರುತ್ತೆ. ನೋಡಿದ್ರೆ ಅದು ನಮ್ಮ ಫ್ಯಾಂಟಾಸ್ಟಿಕ್ ಫೋರ್ ನ ಸ್ಪೇಸ್ ಶಿಪ್. ಆ ಸ್ಪೇಸ್ ಶಿಪ್ ಮೇಲೆ ಫ್ಯಾಂಟಾಸ್ಟಿಕ್ ಫೋರ್ ಸಿಂಬಲ್ ಇರುತ್ತೆ. ಅದನ್ನ ನೋಡಿ ಎಲೆನ ಸ್ಪೇಸ್ ಗೆ ಹೋಗೋಕೆ ಶಿಪ್ ರೆಡಿ ಮಾಡೋಕೆ ಹೇಳ್ತಾಳೆ. ಬಾಬ್ ಕೂಡ ಇವಾಗ ಅವೆಂಜರ್ಸ್ ಜೊತೆನೆ ಇರ್ತಾನೆ. ಆದ್ರೆ ಅವನು ಎಲೆನ ಬಕ್ಕಿ, ಅಲೆಕ್ಸಿ, ಏವಾ, ವಾಕರ್ಗೆ ಅಡಿಗೆ ಮಾಡ್ಕೊಡೋದು, ಅವ್ರಿರೋ ಜಾಗ ಎಲ್ಲ ಕ್ಲೀನ್ ಮಾಡೋದು, ಒಟ್ನಲ್ಲಿ ಹೌಸ್ ವೈಫ್ ಕೆಲಸ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಬಾಬಲ್ಲಿ ಸೆಂಟ್ರಿಗೆ ಎಚ್ಚರ ಆದ್ರೆ ವೈಡ್ ಕೂಡ ಎಚ್ಚರ ಆಗ್ತಾನೆ. ಸೆಂಟ್ರಿ ಒಳ್ಳೆಯವನು, ಆದ್ರೆ ವೈಡ್ ಏನ್ ಮಾಡ್ತಾನೋ ಹೇಳಕ್ಕಾಗಲ್ಲ. ಅದಕ್ಕೆ ಬಾಬ್ ಅವನ್ ಪವರ್ಸ್ ನ ಯೂಸ್ ಮಾಡೋಕೆ ಹೋಗ್ತಿರಲ್ಲ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಈ ತಿಂಗಳೇ ಫ್ಯಾಂಟಾಸ್ಟಿಕ್ ಫೋರ್ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಅದರ ಟ್ರೈಲರ್ ಅಲ್ಲೂ ನಾವು ಥಂಡರ್ ಬೋಲ್ಟ್ಸ್ ಅಲ್ಲಿ ನೋಡಿದ ರೀತಿ ಸ್ಪೇಸ್ ಶಿಪ್ ಇರೋದನ್ನ ನೋಡಿದ್ದು. ಆದರೆ ಫ್ಯಾಂಟಾಸ್ಟಿಕ್ ಫೋರ್ ಡೈರೆಕ್ಟರ್ ಆ ಸ್ಪೇಸ್ ಶಿಪ್ ಮತ್ತೆ ಈ ಮೂವಿಯಲ್ಲಿ ಇರೋ ಸ್ಪೇಸ್ ಶಿಪ್ ಬೇರೆ ಬೇರೆ ಅಂತ ಹೇಳಿದ್ದಾರೆ. ನೋಡೋಣ, ಎಲ್ಲದಕ್ಕೂ ಜುಲೈ 25ನೇ ತಾರೀಕು ಉತ್ತರ ಸಿಗುತ್ತೆ. ಥಂಡರ್ ಬೋಲ್ಟ್ಸ್ ಮೂವಿ ಅಂತೂ ಸಖತ್ತಾಗಿತ್ತು. ಮೂವಿಗೆ ಒಳ್ಳೆ ರಿವ್ಯೂಸ್ ಬಂದಿದ್ರು. ಮೂವಿ ಬಾಕ್ಸ್ ಆಫೀಸ್ ಅಲ್ಲಿ ಫ್ಲಾಪ್ ಆಯ್ತು. ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ಮೂವಿ ಎಲ್ರಿಗೂ ಇಷ್ಟ ಆಗಿದೆ. ನನ್ಗೂ ಇಷ್ಟ ಆಯ್ತು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.